ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಚಾರ್ಮಾಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಚಾರ್ಮಾಡಿದು ಬೆಟ್ಟ ನೋಡಿ ಯಾವ ಥರ ಕಾಣ್ತಾ ಉಂಟಂತ. ನಿಮಗೆ ಇದನ್ನು ತೋರಿಸಿ ಸಾಕಾಗಿದೆ. ಯಾರಾದರೂ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದರೆ ನೋಡಿ, ಚಾರ್ಮಾಡಿದ್ದು ವ್ಯೂ ಇದು. ಈ ಕಡೆಲ್ಲ ಬಂದರೆ ಹೊತ್ತಾದ ಒಂದು ನೆಮ್ಮದಿ ಅಲ್ಲ ವಸಂತಣ್ಣ, ಖುಷಿ ಆಗ್ತದೆ, ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಈಗ ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ಚಾರ್ಮಾಡಿ ಚೆಕ್ ಪೋಸ್ಟಲ್ಲಿದ್ದೇವೆ. ಇದನ್ನು ಪಾಸ್ ಮಾಡಿಕೊಂಡು ಹೋಗಬೇಕು. ಎಷ್ಟು ಬ್ಯಾರಿಕೇಡ್ ಹಾಕಿದ್ದಾರೆ ಮಾರೆ. ಎಂತ ಟಿಂಬರ್ ಅವರು ಮಾಮೂಲು ಕೊಟ್ಟೇ ಹೋಗಬೇಕು, ಇಲ್ಲ ಅಂತ ಹೇಳಿದರೆ ಬಿಡುವುದಿಲ್ಲ. ನಾನು ಯಾಕಂತ ಹೇಳಿದರೆ, ನನಗೆ ಹೇಗೆ ಗೊತ್ತಂತ ಹೇಳಿದರೆ, ನಾನು ಮುಂಚೆ ಟಿಂಬರ್ ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಹೇಗಂತ ಹೇಳಿದರೆ ಈ ಚೆಕ್ ಪೋಸ್ಟಲ್ಲೆಲ್ಲ 200 ರೂಪಾಯಿ 300 ರೂಪಾಯಿ ಲಂಚ ಕೊಟ್ಟು ಹೋಗಬೇಕು. ಲಂಚ ಗೊತ್ತುಂಟ ಅದು. ನಾನು ಕೊಟ್ಟು ಹೋಗ್ತಾ ಇದ್ದೆ 200 ರೂಪಾಯಿ 300 ರೂಪಾಯಿ ಲಂಚ ಕೊಟ್ಟು. ಅದು ಎಲ್ಲಿ ಅಂತ ಹೇಳಿದರೆ, ಹೈಯೆಸ್ಟ್ ಎಲ್ಲಿ ಅಂತ ಹೇಳಿದರೆ ಈ ಮಡಿಕೇರಿ ಹೋಗ್ತಾರಲ್ಲ, ಮಡಿಕೇರಿ ಹೋಗುವಾಗ ಸಂಪಾಜೆ ಅಂತ ಒಂದು ಪ್ರದೇಶ ಸಿಗ್ತದೆ. ಸಂಪಾಜೆಯಲ್ಲಿ ಒಂದು ಚೆಕ್ ಪೋಸ್ಟ್ ಉಂಟು. ಆ ಚೆಕ್ ಪೋಸ್ಟಲ್ಲಿ 500 ರೂಪಾಯಿ 400 ರೂಪಾಯಿ 300 ರೂಪಾಯಿ ತನಕ ತಗೊಳ್ತಾರೆ ವಸಂತಣ್ಣ. ಅದು ಇದು ಅಂತೇಳಿ ಎಲ್ಲ ಯಾವ ಆಫೀಸರ್ನವರು ಇದ್ದಾರೆ ಅವರು ಲಂಚ ತಗೊಂಡೇ ಕೆಲಸ ಮಾಡುದು. ಲಂಚ ತಗೊಂಡ ಕೆಲಸ ಮಾಡುದು ಮತ್ತೆ ಎಲ್ಲ ಈಗ ಲಂಚ. ನಮ್ಮ ದೇಶ ಅಂತ ಉದ್ಧಾರ ಆಗುದೇ ಇಲ್ಲ. ಇದು ಇಂತಹ ಭ್ರಷ್ಟ ಅಧಿಕಾರಿಗಳು ಅಲ್ಲ, ಇಂತಹ ಭ್ರಷ್ಟ ಅಧಿಕಾರಿಗಳು ಇರೋ ತನಕ ನಮ್ಮ ದೇಶ ಉದ್ಧಾರ ಆಗುದಿಲ್ಲ. ಒಂದ ಕೇಸ್ ಹಾಕಿ ಅಲ್ಲಿ ಒಳಗೆ ಹಾಕಿ ಬಿಡ್ಬೇಕು, ಮತ್ತೆ ಓವರ್ಲೋಡ್ ತುಂಬಲಿಕ್ಕೆ ಹೆದರ್ಬೇಕು ಅಲ್ಲ ವಸಂತಣ್ಣ. ಇದು ಎಂತಂದು ಓವರ್ಲೋಡ್ ಇದ್ರೆ ಇವರು ಮಾಮೂಲು ತಗೊಳ್ಳೋದು ಬಿಟ್ಟು ಬಿಡುದು. ಹಾಗೆಂತ ಆಗ್ತದೆ, ಎಲ್ಲರ ತಲೆಯಲ್ಲಿ ಅದೇ ಇರುದು. ಅಲ್ಲಿ ಮಾಮೂಲು ತಗೊಂಡು ಬಿಡ್ತಾರಲ್ಲ, 200 ರೂಪಾಯಿ ಹೋದ್ರೆ ಅಷ್ಟೇ ಹೋಯ್ತು ಅಂತ ಹೇಳಿ ಇನ್ನೊಂದು 20 ಜಾಸ್ತಿ ಹಾಕೊಂಡು ಬರ್ತಾರೆ. ಮೊದಲು ಭ್ರಷ್ಟ ಅಧಿಕಾರಿಗಳೆಲ್ಲ ಹೋಗಬೇಕು, ಒಳ್ಳೆ ಕಂಡೀಷನ್ ಆಫೀಸರ್ ಬರಬೇಕು, ಆಗೆಲ್ಲ ಸರಿ ಆಗ್ತದೆ. ಈಗ ಚಾರ್ಮಾಡಿ ಹತ್ರ ಬಂದ್ವಿ. ಈಗ ಇದೊಂದು ಹೋಟೆಲಿಗೆ 2 ಅಂಗಡಿಗೆ ಇಳಿಸಿ ಇಲ್ಲಿಂದ ಸೀದಾ ಮುಂದಿನ ಪಯಣ ಶುರು ಮಾಡುವ. ನಮ್ಮ ಈ ಸೀಟು ನೋಡಿ ಶೇಕಿಂಗ್ ಆಗ್ತಾ ಉಂಟು. ಇದನ್ನು ಕ್ಲಿಪ್ಪನ್ನು ಸಿಕ್ಕಿಸಿದೆ. ನಿನ್ನೆಯಿಂದ ಸಿಕ್ಕಿಸ್ತಾ ಇದ್ದೇನೆ. ಮೊನ್ನೆಯಿಂದ ಈಗ ನನಗೆ ನೋಡಿ ಈ ಥರ ವೈಬ್ರೇಟ್ ಆಗ್ತಾ ಉಂಟು, ಹಿಂದುಗಡೆ ಮುಂದುಗಡೆ. ಮೊನ್ನೆಯಿಂದ ಸಿಕ್ಕಿಸ್ತಾ ಇದ್ದೇನೆ, ಆದರೆ ನಿಲ್ತಾ ಇಲ್ಲ ನೋಡಿ. ಮತ್ತೆ ಸಹ ಸಿಕ್ಕಿಸ್ತೇನೆ. ಈಗ ನಿಂತಿತಾ, ಸ್ವಲ್ಪ ಒಂದು ಹಂಸಿಗೆ ಸಿಗುವಾಗ ಮತ್ತೆ ಎದ್ದೇಳ್ತದೆ, ಟಕ್ ಅಂತ ಹೇಳ್ತದೆ. ಇದು ಗೊತ್ತುಂಟ ಇದರ ಬಗ್ಗೆ? ಈಗ ಇದ್ರೆ ಟೈಟ್ ಉಂಟು, ಇದು ಲೆಕ್ಕದಲ್ಲಿ ಈಗ ನಿಲ್ಲಬೇಕು, ನಿಲ್ತಾ ಇಲ್ಲ. ಎಂತ ಕಟ್ಟಾಗಲಿಲ್ಲ. ಬನ್ನಿ ಐಟಮ್ ಹಾಕುವ. ಇಲ್ಲಿ ಎಂಥ ಐಟಮ್ ಉಂಟು? ಇದೊಂದು ಐಟಮ್. ಬನ್ನಿ ಎತ್ತುಕೊಂಡು ಫ್ರಿಜ್ ಒಳಗೆ ಹಾಕಬೇಕಲ್ಲ, ಫ್ರಿಜ್ ಒಳಗೆ ಇದೊಂದು ಕಟ್ಟು ನಾವು ತಗೊಂಡು ಹೋಗುವ. ವಸಂತನಿಗೆ ಸ್ವಲ್ಪ ಉಪಕಾರ ಮಾಡುವ. ಮತ್ತು ಇದೊಂದು 2 ಕಟ್ಟಷ್ಟೇ. ಚಾರ್ಮಾಡಿ ಬಿಟ್ಟವರು ನಾನ್ ಸ್ಟಾಪ್ ಆಗಿ ಕಕ್ಕಿಂಜೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಚಾರ್ಮಾಡಿಯಿಂದ ಬರುವಾಗ ಒಂದೇ ಅಂಗಡಿ ಇದ್ದದಲ್ಲ, ಬರುವಾಗ ಈಗ ಐಟಮ್ ಹಾಕಿ ಮತ್ತು ಈಗ ಸೀದಾ ಕಕ್ಕಿಂಜೆ ಹತ್ರ ಬಂದ್ವಿ. ಇದು ಕಕ್ಕಿಂಜೆ ಜಂಕ್ಷನ್. ಕಕ್ಕಿಂಜೆಯಲ್ಲಿ ವಿಡಿಯೋ ಯಾಕೆ ಮಾಡೋದಿಲ್ಲ ಅಂತ ಹೇಳಿದರೆ, ಕಾರಣ ತೋರಿಸ್ತೇನೆ ನಿಮಗೆ ಎಂತ ಅಂತ. ಇಲ್ಲಿ ನಿಲ್ಲಿಸಲಿಕ್ಕೆ ಫಸ್ಟ್ ಆಫ್ ಆಲ್ ಜಾಗ ಇರೋದಿಲ್ಲ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚಿಕ್ಕ ರೋಡ್ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ನಮಗೆ ಅಲ್ಲಿ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು, ಆದರೆ ಕೂಡ ಅಲ್ಲಿ ಜಾಗ ಇಲ್ಲ. ದಾರಿಯಲ್ಲಿ ಇಟ್ಟರೆ ಬೈತಾರೆ ಜನರು, ಇಲ್ಲಿ ಅಂತ ನಿಲ್ಲಿಸುವ. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು ನಮಗೆ. ಅಲ್ಲಿ ರಿಕ್ಷಾ ಇಟ್ಟಿದ್ದಾರೆ ನೋಡಿ. ಅಂಗಡಿಯವರು ಹೇಳಬೇಕದು, ನಾವು ಹೇಳೋದಲ್ಲ. ಅಂಗಡಿಯವರು ಮಾತಾಡಬೇಕು ಅದರ ಬಗ್ಗೆ. ನಾವು ಮಾತಾಡಿ ಎಂಥ ಪ್ರಯೋಜನ ಇಲ್ಲ ನೋಡಿ. ಇಲ್ಲಿ ರಿಕ್ಷಾ ಇಟ್ಟು ಎಂತ ಮಾಡೋದು ಈಗ? ಕಕ್ಕಿಂಜೆಯಲ್ಲಿ ಇದೊಂದು ಅಂಗಡಿಗೆ ಐಟಮ್ ಹಾಕಿ ಆಯಿತು. ಈಗ ಇಲ್ಲಿ ಸಾಲ ಅಂಗಡಿ ಇರೋದ್ರಿಂದ ನಾವು ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಗೊತ್ತಾಯ್ತಾ ನಿಮ್ಗೆ ಯಾಕಂತ ಹೇಳಿದರೆ? ನಮಗೆ ಸಹ ಮನಸ್ಸುಂಟು ಎಂಥ ಐಟಮ್ ಇಳಿಸೋದು ತೋರಿಸುವ ಎಲ್ಲ ತಲೆಯಲ್ಲಿ ಉಂಟು, ಆದರೆ ಆಗೋದಿಲ್ಲ ಅಲ್ಲ. ಎಂತ ಮಾಡೋದು, ಐಟಮ್ ಜಾಸ್ತಿ ಇರ್ತದೆ, ಅಲ್ಲೆಲ್ಲೆಲ್ಲಿ ಇರ್ತದೆ. ಈಗ ಹೊಸ ಅಂಗಡಿಗಳೆಲ್ಲ ಉಂಟು ಇಲ್ಲಿ. ಇನ್ನು ಕಕ್ಕಿಂಜೆ ಆಗಲಿಲ್ಲ. ಇಲ್ಲಿ ಎಲ್ಲಿಯ ಒಂದು FF ಸ್ಟೋರ್ ಯಾವುದೋ ಹೊಸತ್ತುಂಟಂತೆ, ಅದಕ್ಕೆ ಹಾಕಬೇಕು. ನನ್ನ ಅಂದಾಜು ಇದೆ. ಇಲ್ಲಿ ಒಂದು ಅಂಗಡಿ ಕಾಣ್ತಾ ಉಂಟು, ಅದೇ ಕಾಣ್ತದೆ ನೋಡುವ. ಇಲ್ಲಿಂದ ಐಟಮ್ ಹಾಕಿ ಬೇಗ ಹೊರಡುವ. ಈಗ ಎಲ್ಲಿ ಅಂತ ಹೇಳಿದರೆ ಅಲ್ಲಿ ಒಂದು ಅಂಗಡಿ ಉಂಟು, ಅದೊಂದು ಅಂಗಡಿ ಹಾಕ್ಲಿಕ್ಕೆ ಉಂಟು, ಅದು ಮುಂದೆ ಒಂದು ಅಂಗಡಿ ಹಾಕ್ಲಿಕ್ಕೆ ಉಂಟು, ಅಲ್ಲಿಗೆ ಒಂದು ಹಾಕ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡೋದಿಲ್ಲ. ಹಾಂ, ನಮ್ಮ ಗಾಡಿಯನ್ನು ನೆರಳಲ್ಲಿ ಹಾಕಿ ಇಲ್ಲಿ ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಐಟಮ್ ಎಲ್ಲ ಇಳಿದು ಕೊಟ್ಟಾಯಿತು. ವಸಂತನ್ನು ಹೋಗಿದ್ದಾರೆ, ಹೋಗಲಿದ್ದಾರೆ ನೋಡಿ. ಅವರೀಗ ಬಿಲ್ ತಗೊಂಡು ಬರ್ತಾರೆ. ಕಕ್ಕಿಂಜೆ ಅಂತ ಹೇಳುವಾಗ
ಯಾಕೋ ಒಂದು ಎಂತಂತಿದ್ರೆ ಸಾಲು ಅಂಗಡಿ ಇರೋದ್ರಿಂದ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸರಿ, ಇಲ್ಲಿಂದ ಈಗ ಬಿಲ್ ತಗೊಂಡು ಇಲ್ಲಿಂದ ಸೀದಾ ಹೆಲ್ಪ್ ಪಡ್ಕೊಂಡು ಇನ್ನೊಂದು ಮುಂದುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಸಾಕಲಿಕ್ಕೆ ಉಂಟು. ಬನ್ನಿ, ಎಲ್ಲ ತೋರಿಸ್ತೇನೆ, ಎಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ. ನಮಗೆ ಸಹ ಆಸೆ ಇರ್ತದೆ, ಎಂತ ಗೊತ್ತುಂಟಾ, ಎಲ್ಲೆಲ್ಲಿ ಐಟಮ್ ಇಳಿಸ್ತೇವೆ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ನಮಗೆ ಸಹ ಆಸೆ ಇರ್ತದೆ, ಎಲ್ಲ ಕವರ್ ಮಾಡುವ ಅಂತ, ವೀಡಿಯೋ ಫುಲ್ ಕವರ್ ಮಾಡುವ ಅಂತ. ಆದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಈ ಎಳೆದು ಕೊಡುವಾಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಅದೊಂದು ಕಷ್ಟ. ಈಗ ನೋಡಿ, ಈಗ ವಸಂತಣ್ಣನಿಗೆ ಕ್ಯಾಮರಾ ಕೊಡ್ಬೋದು, ಅವರಿಗೆ ವೀಡಿಯೋ ಮಾಡಲಿಕ್ಕೆ ಬರೋದಿಲ್ಲ, ಕೈಯೆಲ್ಲ ಅಡ್ಡ ಇಡ್ತಾರೆ, ಈ ಥರ ಎಲ್ಲ ಇಡ್ತಾರೆ, ಗೊತ್ತಾಯ್ತಾ. ನಾನೊಂದು ವೀಡಿಯೋ ಮಾಡಿದ್ದೆ, ಈಗ ಮಾಡಲಿಕ್ಕೆ ಹೇಳಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿ ಒಂದು ಪ್ಲ್ಯಾನ್ ಮಾಡುವ ಅಂತ, ಬ್ಲಾಗಿಗೆ ಸ್ವಲ್ಪ ಸಿನಿಮ್ಯಾಟಿಕ್ ಸ್ಟೈಲೆಲ್ಲ ತೆಗೆಯುವ ಅಂತ. ಆದರೆ ಅದು ವಸಂತಣ್ಣನಿಗೆ ಬರ್ತಾ ಇಲ್ಲ, ಅದು ತೆಗೆದಿದ್ದಾರೆ, ಆದರೆ ಕೈಯೆಲ್ಲ ಅಡ್ಡಾದಿಡ್ಡಿ ಉಂಟು, ಅದು ನನ್ನ ಫೇಸೇ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಸರಿ, ವಸಂತಣ್ಣ ಕೂಡ ಬಂದರು, ಆ ಬಿಲ್ಲು ಕೂಡ ತಗೊಂಡು ಬಂದರು. ಇಲ್ಲಿಂದ ಸೆಲ್ಫ್ ಹೊಡ್ಕೊಂಡು ಸೀದಾ ಮುಂದ್ಗಡೆ ಅಂಗಡಿಗೆ ಹೋಗುವ. ಕರೆಕ್ಟಾಗಿ 2 ಗಂಟೆಗೆ ಕಕ್ಕಿಂಜೆಗೆ ಬಾಯಿ ಹೇಳುವ ಸಮಯ. ಎಲ್ಲ ಆಯ್ತಾ ಕಕ್ಕಿಂಜದ್ದು? ಇನ್ನೂ ಅಲ್ಲಿ ನೆರಿಯದಲ್ಲಿ. ಇಲ್ಲಿಂದ ಸೀದಾ ಹೊರಡುವ, ಬನ್ನಿ. ಇನ್ನು ನೆರಿಯದ ಕಡೆ ಹೋಗಬೇಕು ನಾವು, ಹೋಗುವ, ಆದಷ್ಟು ಬೇಗ ಮಾಡುವ. ಯಾಕೋ ಇವತ್ತು ಎಂಥ ವಸಂತ ಎಂಥದ್ದು ಹೇಳಿಕೆ ಬಂದೆ, ಎಂಥದ್ದು ಲೈನ್ ತುಂಬ ಲಾಂಗ್ ಉಂಟಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ಲೈನ್ ಖಾಲಿ ಮಾಡಿಕೊಂಡು ಬರೋದು. ಕಕ್ಕಿಂಜೆ ಬಿಟ್ಟವರು ಸೀದಾ ನೆರಿಯ ರೋಡಲ್ಲಿ ಹೋಗ್ತಾ ಇದ್ದೇವೆ. ಹೊಟ್ಟೆ ಹಸಿವಾಗ್ತಾ ಉಂಟು, ಆದರೆ ಆರ್ಡ್ರ್ ಕೊಟ್ಟಿದ್ದೇವೆ ನಾವು ಅಲ್ಲಿ. ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಎಷ್ಟೊತ್ತುಂಟು ವಸಂತಣ್ಣ? 3/4 ಗಂಟೆ 1 ಗಂಟೆ ತನಕ ಉಂಟು. 1:30 ಆಗ್ತಾ ಬಂತು. ನಮ್ಮ ಊಟದ ಅವಸ್ಥೆ ಯಾವ ಥರ ಆಗಿದೆ ಅಂತ ಹೇಳಿದರೆ, ನಾವು ಚಹಾ ಕುಡಿಯುವ ಟೈಮಲ್ಲಿ ಯಾವತ್ತು ನೋಡಿ ಇದೇ ಹಣೆ ಬರ. ಚಹಾ ಕುಡಿಯುವ ಟೈಮಲ್ಲಿ ಊಟ ಮಾಡ್ತೇವೆ, ಊಟ ಮಾಡುವ ಟೈಮಲ್ಲಿ ಚಹಾ ಕುಡಿತೇವೆ. ಎಂಥ ವಸಂತಣ್ಣ, ಜೀವನವೇ ಅಷ್ಟೇ ಆಗಿದೆ ಅಲ್ಲ. ಅವರಿಗೆ ಏನಿಲ್ಲ, ಅವರಿಗೆ ಹೋಗಿ ಅಂತ ಹೇಳ್ತಾರೆ. 1 ಗಂಟೆ ಬಿಟ್ಟರೆ ಆಯ್ತು, 12 ಗಂಟೆ ಕೂಡ ಬಿಟ್ಟರೆ ಆಯ್ತು. 12:45 ಅಲ್ಲಿ ಬಿಟ್ಟಿದ್ದಾರೆ, 12ವರೆಗೆ. ಮತ್ತೆ ಹೇಳ್ತಾರೆ ನಾವು 12ವರೆಗೆ ಬಿಡ್ಲಿಲ್ಲ ಅಂತ, ಅಲ್ಲಿ ಕಟ್ಟೆ ಪೂಜಾರಿಗೆ ಅಲ್ಲಿ ಮತ್ತೆ ಹೊಟ್ಟೆ ನಿಜವಾಗ್ಲೂ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದರೆ, ನಮ್ಮ ಜೀವನ ನೋಡುವ ನಮಗೆ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದರೆ, ಈ ಥರ ಲೈನಿಗೆ ಬಂದು ಹೊಟ್ಟೆಗೆ ಇಟ್ಟಿಲ್ಲದಿದ್ದಾಗ ಎಂತಾಗ್ತದೆ ಅಂತ ಹೇಳಿದರೆ, ಯಾರಿಗೆ ಬೇಕು ದುಡಿಯುವುದೇ ಹಿಟ್ಟಿಗೋಸ್ಕರ, ಅದು ಕೂಡ ಇಲ್ಲ ಅಂತ ಆಗ್ತದೆ. ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ. ಊಟ ಉಂಟು, ಊಟ ಸಿಗುವುದಿಲ್ಲ ಅಂತಲ್ಲ, ನಮಗೆ ಕರೆಕ್ಟ್ ಟೈಮಿಗೆ ಸಿಗೋದಿಲ್ಲ ಅಂತ. ಅದೇ ಮತ್ತು ಕೆಲವರು ಹೇಳ್ತಾರೆ, ಯಾರೊಬ್ಬರು ಕಮೆಂಟಲ್ಲಿ ಹೇಳಿದರು, ಊಟ ಪಾರ್ಸಲ್ ತಗೊಂಡು ಬನ್ನಿ ಅಂತ. ಎಂತ ಹೇಳ್ತೀರಾ, ಊಟ ಪಾರ್ಸಲ್ ತಗೊಂಡು ಬರೋದು? ಬಂದರೆ ಅವರ ಊಟ ಮಾಡ್ಬೋದಾ ಈ ಬಿಸಿಲಿಗೆ? ಅದು ಅನ್ನ ಎಲ್ಲ ಎಂತ ಆಗ್ಬೋದು, ಅದು ಒಟ್ಟಿಗೆ ಹಾಕಿ ಕೊಡುದಲ್ಲ, ಮತ್ತೆ ಪಲ್ಯ ಇದೆಲ್ಲ. ಈಗ ಮನೆಯಿಂದನೇ ತಗೊಂಡು ಬಂದ್ವಿ ಅಂತ ಅನ್ಕೊಳ್ಳುವ. ಈಗ ಪಾರ್ಸಲ್ ತಗೊಂಡು ಬಂದು ಇಲ್ಲಿಗೆ ಬಂದು ಈಗ ಲೈನಿಗೆ ಬರುವಾಗ ಬೆಳಿಗ್ಗೆ ತಂದಿರ್ತೇವೆ. ಈ ಸುಡು ಬಿಸಿಲಿಗೆ ಊಟ ಸಾಂಬಾರೆಲ್ಲ ಹುಳಿ ಬರ್ಬೋದಲ್ಲ, ಅಲ್ಲಿಗೆ ಪಿಚಿಕ್ ಮತ್ತು ಊಟ ಸಹ ಇಲ್ಲ, ಎಂಥದ್ದಿಲ್ಲ, ಆ ಥರ ಆಗ್ತದೆ. ಅದಕ್ಕೆ ನಮಗೆಂತ ವಿಧಿ ಇಲ್ಲ, ಪಾರ್ಸಲ್ ಸಹ ತರುವ ಹಾಗೆ ಇಲ್ಲ, ಲೈನಲ್ಲಿ ಕರೆಕ್ಟ್ ಟೈಮಿಗೆ ಊಟ ಮಾಡುವಂತ ಅಂದರೆ ಅದು ಕೂಡ ಇಲ್ಲ. ಎಕ್ಸಾಕ್ಟಾಗಿ ನೆರಿಯದಲ್ಲಿದ್ದೇವೆ, ನೆರಿಯ ಜಂಕ್ಷನ್. ವಸಂತಣ್ಣ ಅಕ್ಕಿ ಖಾಲಿ ಮಾಡ್ತಾ ಇದ್ದಾರೆ. ನಾನು ಬಿಲ್ ಕೊಟ್ಟು ಅಮೌಂಟ್ ಎಲ್ಲ ತಗೊಂಡು ಬಂದೆ. ಈಗ ನೆರಿಯ ಜಂಕ್ಷನ್ ಇದೇ ಇರೋದು, ಇಲ್ಲಿ ಒಂದೇ ಅಂಗಡಿ ಇರೋದು. ಎಲ್ಲಿ ಅಂತ ಹೇಳಿದರೆ ಅಲ್ಲೊಂದು ಅಂಗಡಿ ಹಾಕಿ ಹೋಗಬೇಕಷ್ಟೇ. ಮುಂಚೆ ಇವರಿಗೆ ಸಹ ಇತ್ತು ಅಭಿಲಾಷ್ ಅಂತ, ಇವರಿಗೆ ತುಂಬ ತೆಂಗಿನ ಎಣ್ಣೆ ತೆಗಿತಾ ಇದ್ದರು. ಬಟ್ ಅವರೀಗ ಮನೆಯಲ್ಲಿಲ್ವಾ ಎಂತ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಎಂತ ಐಟಮ್ ಎಲ್ಲ ತೆಗಿಲಿಕ್ಕಿಲ್ಲ, ಈಗ ಕೊಡಲಿಕ್ಕಿಲ್ಲ, ಆರ್ಡ್ರ್ ಕೊಡಲಿಲ್ಲ ಅವರು. ಈಗ ಇಲ್ಲಿಂದ ಡೋರ್ ಹಾಕುವ ಫಸ್ಟಿಗೆ. ಡೋರ್ ಹಾಕಿ ಆಯಿತು. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಒಂದು ಇಲ್ಲೆಲ್ಲ ಕ್ರ್ಯಾಕ್ ಬಿದ್ದಿದೆ ನೋಡಿ. ಕ್ರ್ಯಾಕ್ ಯಾಕೆ ಬಿದ್ದಿದೆ ಅಂತ ಹೇಳಿದರೆ, ಇದು ಈ ವೆಲ್ಡಿಂಗ್ ಮಾಡಿ ನಾವು ಇಲ್ಲಿಂದ ಡೋರ್ ತೆಗೆಯುವಾಗ ಇಲ್ಲಿಂದ ಕ್ರ್ಯಾಕ್ ಬೀಳ್ತದೆ. ಇದನ್ನು ಎಲ್ದಾಗೆ ಆಗ್ತದಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲ ಕ್ರ್ಯಾಕ್ ಬಿದ್ದಿದೆ. ಓನರ್ ಹತ್ರ ಹೇಳಿದ್ದೇನೆ, ಅದು ಬಾಡಿ ಕಟ್ಟಿದವರ ಮಿಸ್ಟೇಕ್. ತುಂಬ ಜನ ಅಲ್ಲಿ ಬೆಂಗಳೂರಲ್ಲಿ ಡೈಮಂಡ್ ಅಂತ ಉಂಟು, ಅಲ್ಲಿಯೇ ಕಟ್ಟಿಸೋದು ತುಂಬ ಜನ. ಅವ್ರದ್ದು ಕೂಡ ಇದೇ ಥರ ಪ್ರಾಬ್ಲಮ್ ಆಗಿದೆ, ಅಥವಾ ನಮ್ಮ ಇಂಟರ್ವ್ಯೂ 70 ಬಾಡಿ ಅಲ್ಪೆ ಥರ ಉಂಟಾ ಗೊತ್ತಿಲ್ಲ ಎಂತ ಅಂತ. ಬನ್ನಿ ಇಲ್ಲಿಂದ ಹೊರಡು ಮುಂದೆ. ನಮ್ಮ ನೆರಿಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು. ಎಂತ ವಸಂತಣ್ಣ, ಎಂತ ಹೇಳಿ?
ಅದೊಂದು ಅಂಗಡಿ ಇತ್ತು, ಅವರು ನಾನು 20 ರೂಪಾಯಿ ನೋಡಿ ಕಟ್ಟಾಗ ಕೊಟ್ಟರು ಪ್ಲಾಸ್ಟರ್ ಹಾಕಿದ್ದು. ಅದಕ್ಕೆ ನಾನು ಬೇಡ ಅದಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಬೇಡ ಸಾಮಾನು ಕೊಂಡು ಹೋಗೋದು ಹೇಳ್ತಾರೆ. ಅಂತ ಜನರು ಕೂಡ ಇದ್ದಾರೆ. 20 ರೂಪಾಯಿ ನೋಡಿ ಕಟ್ಟಾಗಿದೆ, ಅದನ್ನು ನಾವು ಹೇಗೆ ತಗೊಳ್ಳೋದು? ಮತ್ತೆ ನಮಗೆ ಸಹ ಕೊಡ್ಲಿಕ್ಕೆ ಇಲ್ವಾ? ಕೊಡ್ಲಿಕ್ಕಿಲ್ವ ಅಲ್ಲಿ. ಎಂತ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ನೆರೆ ಜಂಕ್ಷನಲ್ಲಿ ಅವ್ರದ್ದು 1025 ರೂಪಾಯಿ ಅಂತದ ಬಿಲ್ ಆದದ್ದು. ಅವರು 505 2 ನೋಟ್ ಕೊಟ್ಟರು, 20 ರೂಪಾಯಿದು ಒಂದು ನೋಟ್ ಕೊಟ್ಟರು, 5 ರೂಪಾಯಿದು ಒಂದು ನೋಟ್ ಕೊಟ್ಟರು. ಆಗ ವಸಂತನನ್ನು ಕಳಿಸಿದ್ದೆ ನಾನು ಬಿಲ್ ತರಲಿಕ್ಕೆ. ಹಾಗೆ 20 ರೂಪಾಯಿದು ನೋಟ್ ಅರ್ಧಿತ್ತು. ಅದಕ್ಕೋಸ್ಕರ ವಸಂತನ ನೀವೆಂತ ಹೇಳಿದ್ರೆ ಅವ್ರ ಹತ್ರ? ನೋಟ್ ಚೇಂಜ್ ಮಾಡಿಕೊಡಿ ಅಂತ. ಒಂದು ನೋಟ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿದಂತೆ. ಅದಕ್ಕೋಸ್ಕರ ನೀವು ಆ ಥರ ಹೇಳಿದರೆ ಹೇಗೆ? ಬೇಕಾದ್ರೆ ಐಟಮ್ ರಿಟರ್ನ್ ತಗೊಂಡೋಗಿ. ಹಾಗೆ ಈಗ ದೊಡ್ಡ ದೊಡ್ಡ ಮಾತಾಡಿದ್ರು. ಸ್ವಾಮಿ, ಎಂತ ಆಗ್ತದೆ ಅಂತ ಹೇಳಿದರೆ, ಈಗ ನಾನು ಓನರ್ ಅಲ್ಲ, ವಸಂತನ್ನ ಕೂಡ ಓನರ್ ಅಲ್ಲ, ನಾವು ದುಡಿಯುವವರು. ಈಗ ನಾವು ಹೋಗಿ ಅಲ್ಲಿ ಕಲೆಕ್ಷನ್ ಇತ್ತು ದುಡ್ಡು ಕೊಡುವಾಗ ಓನರ್ ಪ್ರತಿಯೊಂದು ನೋಟು ಕೂಡ ಚೆಕ್ ಮಾಡ್ತಾರೆ ಇಲ್ವಾ? ಹಾಂ, ಚೆಕ್ ಮಾಡುವಾಗ 20 ರೂಪಾಯಿ ಅರ್ಧಿದ್ರೆ ಅವ್ರು ನಮಗೆ ಬೈತಾರೆ. ನಮಗೆ ಬೈದಿಲ್ಲ, ನಮಗೆ ಕೊಡ್ತಾರೆ ರಿಟರ್ನ್. ನಾವಿಲ್ಲಿ ಯಾವ ಅಂಗಡಿ ಕೊಡೋದು? ಮತ್ತೆ ಬೈದಿಲ್ಲ, ಬೈತಾರೆ, ನನಗೆ ಬೈತಾರೆ, ನನ್ನ ಹತ್ರ ಬೈತಾರೆ. ಎಂತಂತ ನಿಮಗೆ ನೋಡಿ ತಗೊಳ್ಳಿಕ್ಕೆ ಆಗುದಿಲ್ವ ಹಾಗೆ ಹೀಗೆ ಅಂತ ಕೇಳ್ತಾರೆ. ಅದು ಹೋಗುದಿಲ್ಲ ಆ ಥರ ಈ ಥರ ಅಂತ. ನಾವು ಈ ಥರ ಇವತ್ತು ಅಂಗಡಿಯವ್ರ ಹತ್ರ ಹೇಳಿದರೆ ಐಟಮ್ಮು ತಗೊಂಡೋಗಿ ರಿಟರ್ನ್ ತಗೊಂಡೋಗಿ ಅಂತ ಹೇಳ್ತಾರೆ. ಯಾವ ಥರ ನೋಡಿದ್ರು ಕೆಟ್ಟವರಾಗೋದು ನಾವೇ, ಕೆಲಸದವರೇ. ದಣಿಗಳು ಸಹ ಕೆಟ್ಟವರಾಗುದಿಲ್ಲ, ಇವರು ಸಹ ಕೆಟ್ಟವರಾಗುದಿಲ್ಲ. ಲಾಸ್ಟ್ಗೆ ಮಾತು ಬರೋದೆಂತ ಗೊತ್ತುಂಟ? ನಿಮ್ಮ ಕೆಲಸದವರು ಸರಿಯಿಲ್ಲ, ಡ್ರೈವರ್ ಸರಿಯಿಲ್ಲ, ಕಂಡಕ್ಟರ್ ಸರಿಯಿಲ್ಲ, ಅವ್ರು ಎಂತೆಂತ ದೊಡ್ಡ ದೊಡ್ಡ ಮಾತಾಡ್ತಾರೆ. ನಾವೆಂಥದಿಲ್ಲ, ಒಂದು 20 ರೂಪಾಯಿ ನೋಟ ಅರ್ಧೋಗಿದೆ, ಅದನ್ನು ಕೊಡಿ ಅಂತ ಹೇಳಿದರು. ಈಗ ಅದು ಲಾಸ್ಟ್ ಐಟಮ್ ಬಿಟ್ಟರೆ ಓನರ್ ಕೂಡ ನಮ್ಮ ಮೇಲೆ ಗರಂ ಆಗೋದು, ಇವರು ಕೂಡ ನಮ್ಮ ಮೇಲೆ ಗರಂ ಆಗೋದು, ಅವರು ಕೂಡ ನಮ್ಮ ದೂರ ಹಾಕೋದು, ಇವರು ಕೂಡ ನಮ್ಮ ದೂರ ಹಾಕೋದು ಅಲ್ಲ ವಸಂತನ್ನ? ಅಷ್ಟೇ ಆಗೋದು. ಈಗ ಕ್ರಿಸ್ಟಿ ರೋಡ್ ಹತ್ರ ಬಂದ್ವಿ. ಇಲ್ಲಿ ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಈ ಒಂದು ಅಂಗಡಿಗೋಸ್ಕರ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ 6 ಕಿಲೋಮೀಟ್ರ್ ಆಗ್ತದೆ. ಒಂದು ಅಂಗಡಿಗೋಸ್ಕರ ಬಂದದ್ದು. ಇಲ್ಲಿ ಒಂದು ಐಟಮ್ ಹಾಕಿ ಇಲ್ಲಿಂದ ಸೀದಾ ಮುಂದಿನ ಪಯಣ. ವಸಂತನ್ನ ತೆಂಗಿನೆಣ್ಣೆ ಮತ್ತು ಇದು ಸನ್ಫ್ಲವರ್ ಎಂತ ಉಂಟು ಬಿಲ್ಲು ತಗೊಳ್ಳಿ. ಅದು ನಾವು ತಯಾರಿಸಿದಂತಹ ಶುದ್ಧ ಕೊಬ್ಬರಿ ಎಣ್ಣೆ. ಯಾರಿಗಾದರೆ ಬೇಕಾದರೆ ಕಮೆಂಟ್ ಮಾಡಿ. ಎಷ್ಟಂತ ಗೊತ್ತಿಲ್ಲ ರೇಟ್ ಪ್ರೈಸು, ಮಾತ್ರ ಒಳ್ಳೆಯದುಂಟು. ನಿಮ್ಮ ಬೆಳಿಗ್ಗೆ ಬರುವಾಗೆಲ್ಲ ಗಟ್ಟಿಯಾಗಿರ್ತದೆ. ಆ ತೆಂಗಿನೆಣ್ಣೆ ಯಾವಾಗ ಗಟ್ಟಿಯಾಗಿರ್ತದೆ ಅದು ಒಳ್ಳೇದಂತ ತೆಂಗಿನೆಣ್ಣೆ. ಅದೇ ಚಿಕ್ಕದು ಒಂದು ಬಾಕ್ಸ್ ಕರೆಕ್ಟ್. ಇಲ್ಲಿಂದ ಮತ್ತೆ ಈಗ ರಿವರ್ಸೇ ಹೋಗಬೇಕು, ಬಂದ ದಾರಿಯಲ್ಲೇ ಹೋಗಬೇಕು. ಇಲ್ಲಿಂದ ಬಂದ ದಾರಿಯಲ್ಲೇ ಹೋಗಬೇಕು. ಬಂದ ದಾರಿಯಲ್ಲಿ ಹೋಗುವ, ಊಟ ಮಾಡುವ. ಹೊಟ್ಟೆ ಹಸಿತುಂಟು ಸ್ವಾಮಿ, ಹೊಟ್ಟೆ ಹಸಿತುಂಟು, ಹೊಟ್ಟೆ ಹಸಿತಾ ಉಂಟು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.